ನಾನು ಹೆಲ್ಮೆಟ್ ಹಾಕಲ್ಲ. ಜೆಡಿಎಸ್ ನವೀನನ ನೌಟಂಕಿ ಆಟ. ನಾನು ಯಶವಂತಪುರ ಜೆಡಿಎಸ್ ಘಟಕದ ಅಧ್ಯಕ್ಷ. ನೀನು ಜೆಡಿಎಸ್ ಘಟಕದ ಅಧ್ಯಕ್ಷ ಆದ್ರೇನು, ಯುವ ಘಟಕದ ರಾಜ್ಯಾಧ್ಯಕ್ಷ ಆದ್ರೇನು, ಹೆಲ್ಮೆಟ್ ಹಾಕಯ್ಯ, ಪ್ರಾಣ ಉಳಿಸ್ಕೋ. ನೌಟಂಕಿ ಆಟ ನೋಡಿ ಒಂದು. ನಾನು ಯಶವಂತಪುರ ಜೆಡಿಎಸ್ ಘಟಕದ ಅಧ್ಯಕ್ಷ. ನಾನು ಹೆಲ್ಮೆಟ್ ಹಾಕೋದಿಲ್ಲ. ಏನು ಮಾಡ್ಕೋತೀರೋ ಮಾಡ್ಕೊಳ್ಳಿ, ನೀವೇನು ಮಾಡೋದಕ್ಕೆ ಸಾಧ್ಯನೋ ಮಾಡ್ಕೊಳ್ಳಿ. ನೀವು ಇಲ್ಲಿದ್ದೀರಾ ಅಂತ ನಾನು ಬೇಕಂತಲೇ ಹೀಗೆ ಬಂದೆ. ಅಲ್ಲಲ್ಲೇ ನೀವೇ ಲಂಚ ಪಡೀತೀರಾ, ನಾನು ಕೋರ್ಟಲ್ಲಿ ಫೈನ್ ಕಟ್ತೀನಿ. ಟ್ರಾಫಿಕ್ ಪೊಲೀಸರ ಜೊತೆ ಜೆಡಿಎಸ್ ಲೀಡರ್ ನವೀನ್ ಗೌಡ ಉದ್ದಟತನ. ಬೆಂಗಳೂರಿನ ಜ್ಞಾನ ಭಾರತಿ ಟ್ರಾಫಿಕ್ ಪೊಲೀಸ್, ಆ ಪೊಲೀಸರ ಜೊತೆ ನವೀನನ ನೌಟಂಕಿ ಆಟ. ಬೆಂಗಳೂರಿನ ಜ್ಞಾನ ಭಾರತಿ ಟ್ರಾಫಿಕ್ ಪೊಲೀಸರ ಜೊತೆ ಗಲಾಟೆ. ಪುಢಾರಿ ನವೀನ್ ಗೌಡನನ್ನ ಬಂಧಿಸಿ ಚಳಿ ಬಿಡಿಸಿದ ಪೊಲೀಸರು. ಕಟಕಟೆಯಲ್ಲಿ ಉದ್ದಟತನ. ನವೀನ್ ಗೌಡನನ್ನ ನಿಲ್ಲಿಸಿದ ಪೊಲೀಸರು ಆತನ ಉದ್ದಟವನ್ನ ನಿಲ್ಲಿಸಿದ್ದಾರೆ. ನಾನು ಹೆಲ್ಮೆಟ್ ಹಾಕೋದಿಲ್ಲ. ಆ ಜೆಪಿ ಭವನ ಜೆಡಿಎಸ್ನ ಅಧಿಕೃತ ಕಚೇರಿ 5ಕ್ಕಿಂತ ಹೆಚ್ಚು ರೂಮ್ಗಳನ್ನ ಹೊಂದಿದೆ. ಅರ್ಥಾತ್ ದೊಡ್ಡ ದೊಡ್ಡ 5 ಅಂತಸ್ತಿನ ಕಚೇರಿ ಅದು. ಅದ್ರಲ್ಲಿ ಒಂದು ಕಚೇರಿ ಆದ್ರೂ ಈ ತರಹದ ಜಾಗೃತಿ ಮೂಡಿಸುವಂತ ಪ್ರಯತ್ನ. ಎಚ್ ಡಿ ಕುಮಾರಸ್ವಾಮಿ ಆಪ್ತ ಜೆಡಿಎಸ್ ನವೀನನ ಧಮಕಿ. ಆ ಎಕ್ಸ್ಕ್ಲೂಸಿವ್ ದೃಶ್ಯ. ಇಲ್ಲಿ ಈ ಸುದ್ದಿ ಹಳೆಯದ್ದು ಅಂತ ಕಾಮೆಂಟ್ ಹಾಕೋದಕ್ಕೆ ಬರಬೇಡಿ. ಕಾರಣ ಈ ಸುದ್ದಿಯಲ್ಲಿ ಈತನ ನೌಟಂಗಿ ಆಟ ಜೊತೆಗೆ ಪೊಲೀಸರು ಈತನನ್ನ ಬಂಧನ ಮಾಡಿದ್ದಾರೆ. ಈಗಾಗಲೇ ಪ್ರಾಥಮಿಕವಾದಂತಹ ತನಿಖೆ ಕೂಡ ಆಗ್ತಾ ಇದೆ. ಈತ ಪೊಲೀಸರಿಗೆ ಸವಾಲು ಹಾಕ್ತಾನೆ. ನೀವು ನನ್ನನ್ನ ಹುಡ್ಕೊಂಡು ಬಂದಿದ್ದಲ್ಲ, ನಾನೇ ನಿಮ್ಮನ್ನು ಹುಡ್ಕೊಂಡು ಬಂದಿದ್ದು ಅಂತ. ಸೊ ಅವರು ಕರ್ತವ್ಯ ನಿರತ ಪೊಲೀಸರ ಜೊತೆ ಮಾತನಾಡೋ ರೀತಿ, ನಾನು ಯಾಕೆ ಫೈನ್ ಕಟ್ಲಿ ಅಂತಾರೆ. ಇದು ನವೀನ್ ಹೇಳ್ತಾ ಇರೋದು, ಜೆಡಿಎಸ್ನ ಅಲ್ಲಿನ ಸ್ಥಳೀಯ ನಾಯಕ ಅಂತೆ. ನಾನು ಯಶವಂತಪುರ ಜೆಡಿಎಸ್ ಘಟಕದ ಅಧ್ಯಕ್ಷ. ಘಟಕದ ಅಧ್ಯಕ್ಷರು ಅಂತ ಹೇಳಿದ್ರೆ ಯಾರು ಮಾತಾಡಂಗಿಲ್ಲ ಇಲ್ಲಿ. ಜೆಡಿಎಸ್ನ ಘಟಕದ ಅಧ್ಯಕ್ಷ ಬೇಕಾದ್ರೆ ಹೆಲ್ಮೆಟ್ ಹಾಕದಲ್ಲೇ ಬರಲಿ, ಇನ್ನು ಬಟ್ಟೆ ಬಿಚ್ಕೊಂಡೇ ಬರಲಿ, ಯಾರು ಕೇಳಂಗಿಲ್ಲ. ಕೇಳಿದ್ರೆ ನಾನು ಜೆಡಿಎಸ್ ಘಟಕದ ಅಧ್ಯಕ್ಷ ಅಂತ ಹೇಳ್ತಾರೆ. ನೀವು ಹೆಂಗ್ರಿ ಫೈನ್ ವಸೂಲಿ ಮಾಡ್ತೀರಾ ಅಂತ ಕೇಳ್ತಾನಂತೆ. ಹೆಂಗೆ ವಸೂಲಿ ಮಾಡ್ತೀರಾ ನೋಡ್ತೀನಿ ಅಂತ, ನಾನು ಕೋರ್ಟಿಗೆ ಬಂದು ಕಡ್ಕತ್ತೀನಿ ಅಂತ ಹೇಳ್ತಾರಂತೆ. ಈತ ಮಾಡಿರುವಂತಹದ್ದು ಒಂದೆರಡು ಪ್ರಮಾದ ಅಲ್ಲ. ಕರ್ತವ್ಯ ನಿರತ ಪೊಲೀಸರನ್ನ ಹುಡುಕೊಂಡು ಬಂದು ಪೊಲೀಸರಿಗೆ ಕಿರುಕುಳ ಕೊಟ್ಟಿದ್ದಾನೆ. ನಿಮ್ಮನ್ನು ಹುಡುಕೊಂಡು ನಾನೇ ಬಂದೆ ಅಂತ ಹೇಳ್ತಾನೆ ಆತ. ಮೌಖಿಕ ದಾಖಲೆ ಅಲ್ಲೇ ಇದೆ. ಅದಾದ ನಂತರ ನೀವು ನನ್ನ ಬಳಿ ಏಕವಚನದಲ್ಲಿ ಮಾತನಾಡಬಾರದು ಅಂತ ಹೇಳಿ ಖಡಕ್ ಧ್ವನಿಯಲ್ಲಿ, ಅಂದ್ರೆ ಗಲಾಟೆ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಯಾರು ಬರ್ತಾರೆ ನೋಡಿ, ಅದರಂತೆ ಭಾಸವಾಗ್ತಾ ಇತ್ತು ಆತ ಮಾತನಾಡುವಂತಹ ನೌಟಂಗಿ ನಾಟಕ. ನೀವೇ ಒಂದ್ಸತಿ ನೋಡ್ಕೊಂಡು ಬನ್ನಿ. ಯಾಕೆ ಈ ತರ ಮಾತಾಡ್ತಾ ಇದ್ದೀರಾ? ಬಿಡಿ ಬಿಡಿ, ಈ ಕಡೆ ಬನ್ನಿ ಸರ್. ಹಾಂ, ಇಳಿರಿ, ಕೆಳಗಡೆ ಇಳಿರಿ. ಯಾಕೆ ಹೆಲ್ಮೆಟ್ ಇಲ್ಲದೆ ಬಂದಿದ್ದೀರಾ? ಹೆಲ್ಮೆಟ್ ಹಾಕಲ್ಲ ನಾನು. ಹಾಂ, ಫೈನ್ ಕಟ್ಟಿ ಆಯ್ತು. ಹಾಕಲ್ಲ, ಕಟ್ಟಲ್ಲ. ಯಾರನ್ನ ಕರ್ಸ್ತೀವಿ ಕರ್ಸು. ಹಾಂ, ಕಟ್ಟಲ್ಲ. ಯಾರನ್ನಾದ್ರೂ ಕರ್ಸ್ಕೊಳ್ಳಿ. ಸರ್ ನಾನು ಏಕವಚನದಲ್ಲಿ ಮಾತಾಡ್ತಲ್ಲ ಸರ್. ಅಲ್ಲ ನೀವು ನಾನು ಮಾತಾಡ್ತಲ್ಲ. ನೀವು ಯಾಕೆ ಕಟ್ಟಲ್ಲಪ್ಪ? ಕಟ್ಟಲ್ಲ ರೀ ನಾವು. ಯಾಕೆ? ಏನಕ್ಕೆ ಕಟ್ಟಬೇಕು? ಏನೈತೆ ರೂಲ್ಸ್ ಏನೈತೆ ರೂಲ್ಸ್ ತೋರಿಸಿ. ನೀವು ಹೆಲ್ಮೆಟ್ ಹಾಕೊಂಡು ಓಡಾಡಬೇಡ ಅಂತ ಇದೆಯಾ? ಇಲ್ಲಿ ಹಿಡಿಬೇಕು ಅಂತ ರೂಲ್ಸ್ ಇದೆ. ನಿಮಗೆ ಪರ್ಮಿಷನ್ ಕೊಟ್ಟಿದ್ದಾರೆ. ಹೌದು. ಲೆಟರ್ ಕೊಟ್ಟಿದ್ದಾರೆ ಸ್ಟೇಷನ್ಗೆ. ಹೌದು. ಇಲ್ಲಿ ಹಿಡಿಬಾರ್ದು ಅಂತ ಇನ್ಸ್ಪೆಕ್ಟರ್ ಹತ್ರ ಮಾತಾಡಿದ್ದೀನಿ. ಹಾಂ, ಮಾಡಿ. ಇವಾಗ ಇನ್ಸ್ಪೆಕ್ಟರ್ ಮಾಡಿ ಹಂಗಾರೆ. ಮಾತಾಡಿದ್ದೀನಿ. ಇವಾಗ ಇನ್ಸ್ಪೆಕ್ಟರ್ ಮಾತಾಡ್ರಿ. ನೀವು ಮಾತಾಡಿ ಫಸ್ಟ್. ಇನ್ಸ್ಪೆಕ್ಟರ್ ಮಾತಾಡ್ರಿ. ವಿಡಿಯೋ ಮಾಡ್ತಿದ್ದೀರಲ್ಲ, ಮಾತಾಡಿ ನೀವು ಫಸ್ಟ್. ನಾನು ಯಾಕೆ ಮಾತಾಡಲಿ? ಮಾತಾಡ್ರಿ. ನಾನು ಕಟ್ಟಲ್ಲ ಫೈನ್. ನೋಡ್ರಿ ಯಾವ ತರ ಮಾತಾಡ್ತಾ ಇದ್ದಾರೆ. ಇಲ್ಲಿ ಇದ್ದೀರಾ ಅಂತ ನಾನು ಗಾಡಿ ತಿರ್ಸ್ಕೊಂಡ್ ಬಂದಿದ್ದು ಇವಾಗ. ಅರ್ಥ ಆಯ್ತಾ? ನಾನು ಇಲ್ಲಿ ಇದ್ದೀರಾ ಅಂತಾನೆ ಬಂದಿದ್ದು. ಆಯ್ತಪ್ಪ, ಆಯ್ತು. ಎಷ್ಟಿದೆ ಫೈನ್? ಎಷ್ಟಿದೆ? ಅಲ್ಲ ಕೊಡಿ, ನೋಟಿಸ್ ಕೊಡಿ, ಕೋಟಲ್ ಕಟ್ಕೊಂತೀನಿ ನಾನು. ನಾನು ಕಟ್ಟಲ್ಲ ಸ್ಪಾಟಲ್ಲಿ. ಯಾಕೆ ರೂಲ್ಸ್ ಇದೆಯಾ? ಸ್ಪಾಟಲ್ಲೇ ಕಟ್ಟಬೇಕು ಅಂತ ರೂಲ್ಸ್ ಇದೆ ಸರ್. ರೂಲ್ಸ್ ಇದೆ ಸ್ಪಾಟಲ್ಲಿ ಕಟ್ಟಬೇಕು ಅಂತ. ಯಶವಂತಪುರ ವಿಧಾನಸಭಾ ಕ್ಷೇತ್ರಕ್ಕೆ ಅಧ್ಯಕ್ಷ ನಾನು ಜೆಡಿಎಸ್ ಅಲ್ಲಿ. ಅರ್ಥ ಆಯ್ತಾ? MLC ಗೆ 3 ಸರಿ ಕಮೆಂಟ್ ಮಾಡಿದ್ದೀನಿ. ಕಾನೂನು ನೀವ್ಯಾದ್ರಿ ಕಾನೂನು ರೀ. ನಾನು ವಿಡಿಯೋ ಮಾಡಿ ಕಳ್ಸಿದ್ದೀನಿ ನಿಮ್ಮ ಬಗ್ಗೆ. ₹100 ಕಳ್ಸಿದ್ದೀರಾ ನೀವು ಇಲ್ಲಿ.
ನಾನು ನೋಡಿದ್ದೀನಿ, ನಾನು ಕನ್ನಡ ನೋಡಿದ್ದೀನಿ. ನೆನ್ನೆ ಮೇಡಮ್ ಹತ್ರ ಮಾತಾಡಿದ್ದೀನಿ, ನಾನು ಮಾತಾಡಿದ್ದೀನಿ ಮೇಡಮ್ ಹತ್ರ, ಇಲ್ಲಿ ಇರ್ತಾರಲ್ಲ ಡಬಲ್ ಎಕ್ಸ್ ಮೇಡಮ್ ಹತ್ರ ನಾನು ಮಾತಾಡಿದ್ದೀನಿ ನಿನ್ನೆ. ಎಲ್ಲರೂ ನೀವೇ ಮಾಡ್ತಾ ಇರೋದು, ಇನ್ನಾರು ಮಾಡ್ತಾ ಇರೋದು ಇಲ್ಲಿ ದೌರ್ಜನ್ಯ ಮಾಡ್ಕೊಂಡ್ಬಿಟ್ಟಿದ್ರೆ. ಪ್ರೂಫ್ ಕೊಡಿಯಪ್ಪ, ಈಸ್ಕೊಂಡಿರೋ ಪ್ರೂಫ್ ಕೊಡ್ರಿ, ಪ್ರೂಫ್ ಕೊಡ್ರಿ. ಈಗ ನಿಮ್ಗೇನು ಫೈನ್ ಕಟ್ಬೇಕು ತಾನೆ, ಫೋಟೋ ಕಟ್ತೀನಿ ಕೊಡಿ, ಪ್ರೂಫ್ ಕೊಡ್ರಿ. ನಿಮ್ಮ ಹತ್ರ ಅಂದ್ರೆ ಕಟ್ಟಲ್ಲ. ಇಷ್ಟೆಲ್ಲ ಮಾತಾಡ್ತಾ ಇದ್ದೀರಲ್ಲ, ಈಸ್ಕೊಂಡಿರೋದಕ್ಕೆ ಪ್ರೂಫ್ ತೋರಿಸ್ರಿ ನೀವು. ನಾವು ಕಟ್ಟಲ್ಲ ರೀ ಫೈನ್, ಫೋಟೋ ಕಟ್ಟಿ ಕೊಡ್ರಿ, ಬಾಟಲ್ ಕಟ್ಟಬೇಕು ಅಂತ ರೂಲ್ಸ್. ಹೌದು ರೀ, ನಾನು ಹೇಳ್ತಾ ಇದ್ದೀನಿ ನೀವು. ಹೌದು, ಎಲ್ಲಿದೆ ಅದಕ್ಕೆ ಇಲ್ಲಿ ಮತ್ತೆ ಇನ್ನೇನು ಇಲ್ಲಿ ಬಂದ ಮಾಡ್ತಾ ಇರೋದು ಕಳ್ರ ನಾವು. ಮಾತ್ರ ದುಡ್ಡಿಲ್ಲ ಸ್ವಾಮಿ. ಹಾ ನೋಡಿ ಏನು ಸರ್ ನಾನು ನಿಧಾನಕ್ಕೆ ಮಾತಾಡ್ತಿದ್ದೀನಿ. ಅವ್ರು ಕ್ಯಾಮ್ರಾ ಹಿಡ್ಕೊಂಡು ನಿಂತಾರಲ್ಲ ಫಸ್ಟು, ಅವ್ರು ಅನ್ಕರಪ್ಟ್ ಆಗಿರುತ್ತೆ ಕ್ಯಾಮ್ರಾ ಹಿಡ್ಕೊಂಡಿರೋದು ಅವರು. ಇಲ್ಲ ಮಾತಾಡ್ತಿದ್ರು ಫಸ್ಟ್ ಇಲ್ಲಿ. ಅದು ನಿಮ್ಮಂತವ್ರಿಗೆ ಹೇಳ್ಕೊಳ್ರಿ, ನಮ್ಮಂತವ್ರಿಗೆ ಹೇಳ್ಬೇಡ್ರಿ. ಹೌದು, ನಿಮ್ಮಂತವ್ರಿಗೆ ಹೇಳ್ಕೊಳ್ರಿ, ನಮ್ಮಂತವ್ರಿಗೆಲ್ಲ ರೀ ಹೇಳ್ಬಿಡ್ರಿ. ಯಾಕಪ್ಪ ಈ ತರ ಮಾತಾಡ್ತಾ ಇದ್ದೀರಾ? ಯಾಕೆ ಈ ತರ ಮಾತಾಡ್ತಾ ಇದ್ದೀರಾ? ಬಿಡಿ ಬಿಡಿ, ಈ ಕಡೆ ಬನ್ನಿ ಸರ್. ಇಳಿರಿ, ಕೆಳಗಡೆ ಇಳಿರಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.